ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಶಕ್ತನಾದ ಪಾವನಾತ್ಮರು ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ. ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸುವೆ ಒಂದೇ ನುಡಿಯಿಂದ. ಅಲ್ಲೇಲು ಅಲ್ಲೇಲುಯಾ, 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 ಅಲ್ಲೇಲು ಅಲ್ಲೇಲುಯಾ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ನಮ್ಮನ್ನು ಕಾಡಿಸುವ ಸೈತಾನನನ್ನು ನಾವು ಒಂದೇ ಕ್ಷಣದಿ ಒಂದೇ ನುಡಿಯಿಂದ ಓಡಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ, ಇದೇ ನಮ್ಮ ಭರವಸೆ. ಕಾರಣ ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮರು ಬಲಾಢ್ಯರಾಗಿದ್ದಾರೆ. ಬನ್ನಿ, ಒಬ್ಬ ಹೆಣ್ಣು ಮಗಳು ಹೇಗೆ ದೇವರ ಶಕ್ತಿಯಿಂದ ತನ್ನ ಜನಾಂಗವನ್ನು, ತನ್ನ ರಾಜ್ಯವನ್ನು ಕಂಗೆಡಿಸಿದ ಶತ್ರುವನ್ನ ಸಂಹಾರ ಮಾಡಿದಳು ಎಂಬುದನ್ನ ಈ ದಿನ ಜೀವಸ್ವರದಲ್ಲಿ ವೀಕ್ಷಿಸಿ ಅಂತ ಒಂದು ಅಭಿಷೇಕ ನಮ್ಮ ಮೇಲೆ ಸುರಿಸಲ್ಪಡುವಂತೆ ನಾವು ಪ್ರಾರ್ಥಿಸೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ದಿನದ ಮುಂಜಾನೆಯ ಜೀವಸ್ವರ ಜೂಡಿತಳ ಗ್ರಂಥ 13ನೇ ಅಧ್ಯಾಯ ವಚನ 5. ಆಗ ಜೂಡಿತಳು ಹೆರ್ಲೋಫೆನೆಸನ ಮಂಚದ ಬಳಿ ನಿಂತುಕೊಂಡು ಇಂತೆಂದು ಪ್ರಾರ್ಥನೆ ಮಾಡಿದಳು: ಸರ್ವಶಕ್ತಿ ಸಾಮರ್ಥ್ಯವು ನಿನ್ನದೇ ಹೇ ಸರ್ವೇಶ್ವರ. ಎಲ್ಲಾ ವಿಧವಾದ ಶಕ್ತಿ ಸಾಮರ್ಥ್ಯ ದೇವರಿಂದಲೇ ಬರುವಂತದ್ದು. ಯಶಸ್ವಿಗೊಳಿಸು ನನ್ನ ಕೈ ಸಾಧಿಸಲಿರುವ ಈ ಕಾರ್ಯವನ್ನು. ಈ ದಿನ ನಾನು ಕೈಗೊಳ್ಳಲಿರುವ ನನ್ನ ಕೈಯ ಕೆಲಸ ಸಫಲವಾಗುವಂತೆ ಅದನ್ನ ಯಶಸ್ವಿ ಮಾಡುವಾತನು ನೀನೇ ಆಗಿದ್ದೆ. ಸರ್ವಶಕ್ತಿ ಸಾಮರ್ಥ್ಯ ಸರ್ವೇಶ್ವರನದು. ನಮ್ಮ ಕೈ ಕೆಲಸವನ್ನ ಸಫಲಗೊಳಿಸುವವನು ಆತನೇ ಆಗಿದ್ದಾನೆ. ಇದರಿಂದಾಗಿ ಬೆಳಗಲಿ ಜೆರುಸಲೇಮಿನ ಮಹಿಮೆ, ದೊರಕಲಿ ನಿನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲರಿಗೆ ಬಿಡುಗಡೆ. ನನ್ನ ಕೈ ಕೆಲಸವನ್ನು ಸಫಲಗೊಳಿಸಿ ನಿನ್ನ ಸ್ವಂತ ಜನಾಂಗವಾದ ಇಸ್ರಾಯೇಲರಿಗೆ ಬಿಡುಗಡೆಯನ್ನ ನೀಡು. ನನ್ನ ಯೋಜನೆಯನ್ನು ಕೈಗೂಡಿಸಲು, ನನ್ನೆದುರಿನ ಶತ್ರುಗಳನ್ನು ಕೊಂದು ಹಾಕಲು ಸಮಯವಿದೋ ಬಂದೊದಗಿರುವುದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹರ್ಲೋಫೆನೆಸ್ ಎಂಬುವ ರಾಜ ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ಒಂದು ದೊಡ್ಡ ಸೈನ್ಯ ಸಮೂಹದೊಡನೆ ಪಾಳೆಯದಲ್ಲಿ ಬಂದು ಹೊಂಚು ಹಾಕಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡುವ ಸಮಯದಲ್ಲಿ ಇಸ್ರಾಯೇಲರ ರಾಜರುಗಳು ಭಯಭ್ರಾಂತರಾಗಿ ನಡುಗಿರುವ ಸಮಯದಲ್ಲಿ ಆ ಊರಿನಲ್ಲಿದ್ದ ಒಂದು ವಿಧವೆ, ತನ್ನ ಸಣ್ಣ ಪ್ರಾಯದಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡಂತ ಜೂಡಿತ್ ಎಂಬ ಮಹಿಳೆ, ಆಕೆ ಸೌಂದರ್ಯ ಭೂಷಿತಳಾಗಿದ್ದಳು. ಎಲ್ಲಾ ವಿಧವಾದ ಸೌಂದರ್ಯ, ಎಲ್ಲಾ ವಿಧವಾದ ಕೃಪೆ ದೇವರಿಂದ ಬರುವಂತದ್ದು. ಇವತ್ತು ದೇವರು ನಮಗೆ ಕೊಡುವ ಸೌಂದರ್ಯ, ಎಲ್ಲಾ ವಿಧವಾದ ಕೃಪೆಗಳನ್ನ, ತಲಾಂತುಗಳನ್ನ ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕು. ಆಕೆ ತನ್ನ ಜನಾಂಗಕ್ಕೆ ಶತ್ರುಗಳಿಂದ ಒಂದು ಕಾಟ ಬಂದಾಗ ಆ ಶತ್ರು ಸಂಹಾರ ಮಾಡಲು ಪವಿತ್ರಾತ್ಮರ ಜ್ಞಾನದಿಂದ ಮುನ್ನಡೆಸಲ್ಪಡುತ್ತಾಳೆ. ದೇವರು ಕೊಡುಗೆಯಾಗಿ ಕೊಟ್ಟಂತ ತನ್ನ ಸೌಂದರ್ಯವನ್ನೇ ಶಕ್ತಿಯಾಗಿ ಮಾರ್ಪಡಿಸಿಕೊಳ್ಳುತ್ತಾಳೆ. ಇವತ್ತು ದೇವರು ಕೊಟ್ಟಂತ ಸೌಂದರ್ಯವನ್ನು ಅನೇಕ ದುರುಪಯೋಗಕ್ಕೆ, ಅನೇಕ ಪಾಪದ ಕೆಲಸಗಳಿಗೆ, ಅನೇಕ ದುರಿಚ್ಛೆಗಳಿಗೆ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಆದರೆ ದೇವರು ಕೊಡುವ ಎಲ್ಲವೂ ಪರಿಶುದ್ಧವಾದುದು, ಎಲ್ಲವೂ ಶ್ರೇಷ್ಠವಾದುದು. ಇವತ್ತು ದೇವರು ಕೊಟ್ಟಂತ ಒಂದು ಶರೀರ, ದೇವರು ಕೊಟ್ಟಂತ ಸೌಂದರ್ಯ, ದೇವರು ಕೊಟ್ಟಂತ ತಲಾಂತುಗಳು ಪರಿಶುದ್ಧತೆಗೂ, ದೇವರ ರಾಜ್ಯಕ್ಕೂ, ದೇವರ ಚಿತ್ತಕ್ಕನುಗುಣವಾಗಿ ಉಪಯೋಗಿಸಲ್ಪಡಬೇಕು. ಆದ ಕಾರಣ ಯುವ ಪೀಳಿಗೆ ಇನ್ನೂ ಎಚ್ಚೆತ್ತುಕೊಳ್ಳಲು, ಅವರ ಸೌಂದರ್ಯವನ್ನು ಪ್ರಾಪಂಚಿಕವಾದ ಆಸೆ ಆಕಾಂಕ್ಷೆಗಳಿಗೆ, ಪ್ರಾಪಂಚಿಕವಾದ ವಿಷಯಗಳಿಗೆ ಬಿಟ್ಟುಕೊಡಬೇಡಿ. ನೀವು ಅಮೂಲ್ಯರು, ನಿಮ್ಮ ದೇಹ ದೇವರ ಆಲಯ. ಇಲ್ಲಿ ಜೂಡಿತಳು ತನ್ನ ಗಂಡನನ್ನ ಕಳೆದುಕೊಂಡು ವಿಧವೆಯ ವಸ್ತ್ರವನ್ನ ಧರಿಸಿಕೊಂಡು ವಿಧವೆಯ ಜೀವನವನ್ನ ನಡೆಸುತ್ತಿದ್ದ ಸ್ತ್ರೀ, ಆದರೆ ತನ್ನ ಜನಾಂಗಕ್ಕೆ ವಿರೋಧವಾಗಿ ಶತ್ರುಗಳು ಬಂದಿದ್ದಾರೆ ಎಂದು ತಿಳಿದು ಬಂದಾಗ ಆಕೆ ಒಂದು ಉಪಾಯವನ್ನ ಮಾಡುತ್ತಾಳೆ. ತನ್ನ ಹಿರಿಯರ ಬಳಿ ಹೋಗಿ ಹೇಳುತ್ತಾಳೆ, ನಾನು ಮತ್ತೆ
ನನ್ನನ್ನ ನಾನು ಅಲಂಕರಿಸಿಕೊಳ್ಳುತ್ತೇನೆ, ನಾನು ಹೋರಾಡುತ್ತೇನೆ, ನೀವು ನೆಮ್ಮದಿಯಿಂದಿರಿ, ದೇವರು ನನ್ನ ಕೈಯ ಕಾರ್ಯವನ್ನ ಯಶಸ್ವಿ ಪಡಿಸುತ್ತಾರೆ ಎಂಬುದಾಗಿ ಆಕೆ ತನ್ನನ್ನೇ ತಾನು ಪೂರ್ತಿಯಾಗಿ ಮೊದಲೇ ಚೆಲುವೆ, ಮೊದಲೇ ದೇವರು ಕೊಟ್ಟಂತ ಸೌಂದರ್ಯದ ಖನಿಯಾಗಿದ್ದಳು. ಇನ್ನು ತನ್ನನ್ನೇ ತಾನು ಶೃಂಗರಿಸಿಕೊಂಡು ಆ ಹಿರಿಯರೆಲ್ಲ ಆಕೆಯನ್ನು ಆಶೀರ್ವದಿಸಿ ಕಳುಹಿಸುತ್ತಾರೆ. ದೇವರು ನಿನ್ನ ಯೋಜನೆಯನ್ನು ನೆರವೇರಿಸಿ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ತನ್ನ ದಾಸಿಯರೊಡನೆ ಅವಳು ಶತ್ರು ಪಾಳೆಯದ ಕಡೆಗೆ ಹೋಗುತ್ತಾಳೆ. ಅಲ್ಲಿರುವ ಶತ್ರುಗಳೆಲ್ಲ ಅವಳ ಸೌಂದರ್ಯವನ್ನು ಕಂಡು ಮೋಹಗೊಳ್ಳುತ್ತಾರೆ, ದಿಗ್ಭ್ರಮೆಗೊಳ್ಳುತ್ತಾರೆ. ಆಕೆ ನೇರ ಆ ಪ್ರಧಾನ ಮಂತ್ರಿಯಾಗಿದ್ದ ಹರ್ಲೋಫೆನೆಸನ ಗೂಡಾರದ ಬಳಿ ಹೋಗುತ್ತಾಳೆ. ನಾನು ಇಸ್ರಾಯೇಲಿಗೆ ಸೇರಿದ ಸ್ತ್ರೀ, ಆದರೆ ಅಲ್ಲಿ ಜಯ ಸಿಗುವುದಿಲ್ಲ ಎಂದು ನನಗೆ ಖಂಡಿತ ಭರವಸೆ ಇರುವ ಕಾರಣ ನಿಮ್ಮೊಟ್ಟಿಗೆ ಜೀವಿಸಲು ಬಂದಿದ್ದೇನೆ ಎಂಬುದಾಗಿ. ಈತನಿಗೆ ಬಹಳ ಸಂತೋಷ. ಆಕೆಯ ಸೌಂದರ್ಯವನ್ನ ನೋಡಿ ಹುಚ್ಚನಂತಾಗುವ ಹರ್ಲೋಫೆನೆಸನು ಆಕೆಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡಿ ಎಂದು ಹೇಳುತ್ತಾನೆ. ಆಕೆ ಪ್ರತಿದಿನ ರಾತ್ರಿ ಮುಂಜಾನೆ ಎದ್ದು ನಾನು ನನ್ನ ದೇವರ ಪ್ರಾರ್ಥನೆ ಮಾಡಿ ಬರಬೇಕೆಂದು ಪರ್ಮಿಷನ್ ತೆಗೆದುಕೊಳ್ಳುವ ಕಾರಣ ಯಾವ ಸಮಯದಲ್ಲಾದರೂ ಶತ್ರು ಪಾಳೆಯದೊಳಗೆ ಬರಬಹುದು, ಯಾವ ಸಮಯದಲ್ಲಾದರೂ ಅವರು ಹೊರಗೆ ಹೋಗಬಹುದು ಅಂತ ಒಂದು ಅನುಮತಿಯನ್ನ 3 ದಿನಗಳಲ್ಲಿ ಸಂಪಾದನೆ ಮಾಡಿಕೊಳ್ಳುತ್ತಾಳೆ. ಒಂದು ರಾತ್ರಿ ಆ ಶತ್ರು ಪಾಳೆಯದಲ್ಲಿ ಎಲ್ಲರೂ ಕುಡಿದು ಮತ್ತೇರಿ ಅಮಲಿನಲ್ಲಿರುವಾಗ ಈಕೆ ಒಬ್ಬ ಸಾಮಾನ್ಯ ಸ್ತ್ರೀಯಾಗಿ, ಒಬ್ಬ ವಿಧವೆಯಾಗಿದ್ದರೂ ಸಹ ವೀರಾವೇಶದಿಂದ ದೇವರ ಶಕ್ತಿ ಸಾಮರ್ಥ್ಯ ನನಗೆ ಲಭಿಸಲಿ ಎಂದು ಖಡ್ಗವನ್ನ ಎತ್ತಿಕೊಂಡು ಒಂದೇ ಏಟಿಗೆ ಮತ್ತಿನಲ್ಲಿ ಕುಡಿದು ಪಾನಮತ್ತನಾಗಿ ಬಿದ್ದಿದ್ದ ಆ ಹರ್ಲೋಫೆನೆಸನ ತಲೆಯನ್ನು ಕಡಿದು ಅವನ ತಲೆಯ ರುಂಡವನ್ನ ತೆಗೆದು ತನ್ನ ಬ್ಯಾಗ್ ಒಳಗೆ ಹಾಕಿಕೊಂಡು, ಚೀಲದೊಳಗೆ ಹಾಕಿಕೊಂಡು ಯಥಾ ಪ್ರಕಾರ ವಾಡಿಕೆಯಂತೆ ಅವಳು ಮುಂಜಾನೆ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಹೋಗಿ ತನ್ನ ಜನಾಂಗದವರನ್ನ ಎಬ್ಬಿಸಿ ಹೇಳುತ್ತಾಳೆ, ಇಗೋ ನಿಮ್ಮನ್ನು ಕಾಡುತ್ತಿದ್ದ ಶತ್ರುವನ್ನ ಸಂಹರಿಸಿದ್ದೇನೆ, ದೇವರು ನಮಗೆ ಜಯವನ್ನ ಕೊಟ್ಟಿದ್ದಾರೆ, ಧೈರ್ಯದಿಂದಿರಿ ಎಂಬುದಾಗಿ. ಇವತ್ತು ಜೂಡಿತಳು ಹೇಗೆ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಶತ್ರು ಸಂಹರಿಸಿದಳು, ಆಕೆ ಪ್ರಾರ್ಥನೆ ಮಾಡಿದಳು. ಪ್ರಾರ್ಥನೆಯ ಮೂಲಕ ದೇವರ ಶಕ್ತಿ, ದೇವರ ಜ್ಞಾನ ಆಕೆಯಲ್ಲಿ ಕಾರ್ಯ ಮಾಡಿ ಶತ್ರುವನ್ನ ಸಂಹರಿಸುವ ಕೃಪೆ ಲಭಿಸಿತು. ಇವತ್ತು ನಾವು ಸಹ ಪ್ರಾರ್ಥನಾ ಜೀವನವನ್ನ ನಡೆಸಿ ದೇವರಲ್ಲಿ ವಿಶ್ವಾಸವಿಟ್ಟು ದೇವರ ಧೈರ್ಯ, ಸ್ಥೈರ್ಯ, ದೇವರ ಜ್ಞಾನದಿಂದ ಮುನ್ನಡೆಸಲ್ಪಡುವಾಗ ಸಕಲ ವಿಧವಾದ ಶತ್ರುಗಳನ್ನ ಸಂಹರಿಸಲು ಶಕ್ತರಾಗುತ್ತೇವೆ. ಇಂದು ಅನೇಕ ತಂದೆ ತಾಯಿಯಂದರು ಕಣ್ಣೀರಿಡುತ್ತಾರೆ, ನಮ್ಮ ಮಕ್ಕಳು ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ, ನಮ್ಮ ಮಕ್ಕಳು ಪಾಪದ ಜೀವನಕ್ಕೆ ಒಳಗಾಗಿದ್ದಾರೆ, ಅವರನ್ನ ಬಿಡುಗಡೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು. ಇವತ್ತು ಅನೇಕ ಹೆಂಡತಿಯರು ಮನೆಯಲ್ಲಿ ಕುಳಿತು ಗೋಳಾಡುತ್ತಾರೆ, ಅಕ್ಕ ನನ್ ಗಂಡ ಅನೈತಿಕ ಸಂಪರ್ಕ ಇಟ್ಕೊಂಡಿದ್ದಾನೆ, ನಾನು ಏನ್ ಮಾಡೋದು ಗೊತ್ತಾಗ್ತಿಲ್ಲ, ನನ್ಗೆ ಬದುಕೋದೇ ಇಷ್ಟ ಆಗ್ತಾ ಇಲ್ಲ, ಸಾಯ್ತೇನೆ ಎಂಬುದಾಗಿ. ಅಥವಾ ಇನ್ನು ಅನೇಕ ಗಂಡಸರು ಸಾಲದ ಸಮಸ್ಯೆ ಅಥವಾ ಇನ್ನಿತರ ಕಷ್ಟ ಸಂಕಟಗಳಲ್ಲಿ ನಲುಗಿ ಹೋಗಿರಬಹುದು. ಭಯಪಡಬೇಡಿ. ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸ್ತ್ರೀ ಜೂಡಿತಳಂತೆ ಮಾರ್ಪಾಡಾಗಬೇಕು. ಆ ಜೂಡಿತಳಲ್ಲಿದ್ದ ಪ್ರಾರ್ಥನಾ ಶಕ್ತಿ, ದೇವರ ಕೃಪೆ, ದೇವರ ಜ್ಞಾನ ತನ್ನಲ್ಲಿದ್ದುದನ್ನೇ ಶ್ರೇಷ್ಠ ಆಯುಧವನ್ನಾಗಿ ಮಾರ್ಪಡಿಸಿಕೊಂಡಳು. ಅವಳಿಗಿದ್ದ ಆಯುಧ ಏನು? ದೇವರು ಕೊಟ್ಟಂತ ಸೌಂದರ್ಯ. ತನ್ನಲ್ಲಿ ಇರುವುದನ್ನೇ ಶ್ರೇಷ್ಠ ಆಯುಧವನ್ನಾಗಿ ಮಾರ್ಪಡಿಸಿ ತನ್ನ ಜನಾಂಗದ ರಕ್ಷಣೆಗೆ ಕಾರಣಕರ್ತಳಾದಳು. ಕರ್ತರಾದ ಯೇಸುವೆ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನ ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸ್ತೇನೆ. ಪ್ರತಿಯೊಂದು ಹೆಣ್ಣು ಮಕ್ಕಳು ಜೂಡಿತಳಂತೆ ಆ ಒಂದು ಧೈರ್ಯ, ಸ್ಥೈರ್ಯ, ಶಕ್ತಿ, ಬಲ, ಅಭಿಷೇಕದಲ್ಲಿ ಅವರು ಪ್ರವರ್ತಿಸಿ ಕುಟುಂಬಕ್ಕೆ ವಿರೋಧವಾಗಿ ಬರುತ್ತಿರುವ ಸೈತಾನನ ಆಯುಧಗಳನ್ನ ನಿಷ್ಕ್ರಿಯ ಮಾಡಲು, ಸಂಹರಿಸಲು, ತನ್ನ ಕುಟುಂಬಕ್ಕೆ ವಿರೋಧವಾಗಿ ಹೋರಾಡುತ್ತಿರುವ ಪಾಪದ ದುರಿಚ್ಛೆಗಳನ್ನ ಜಯಿಸಲು ಉಪವಾಸ ಮತ್ತು ಪ್ರಾರ್ಥನೆಯ ಶಕ್ತಿಯಿಂದ ಅಭಿಷೇಕ ಮಾಡಿರಿ. ವಿಶೇಷವಾಗಿ ಯೌವನಸ್ಥ ಮಕ್ಕಳು ದೇವರು ಕೊಟ್ಟಂತ ಸೌಂದರ್ಯವನ್ನು ಪಾಪದ ಕೆಲಸಗಳಿಗೆ, ಪ್ರೀತಿ, ಪ್ರೇಮ, ಶರೀರದ ದುರಿಚ್ಛೆ, ಶರೀರದ ವ್ಯಾಮೋಹ ಅಥವಾ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ, ಚಲನಚಿತ್ರ ಇಂಥವುಗಳಲ್ಲಿ ಭಾಗವಹಿಸಿ ತಮ್ಮ ಸೌಂದರ್ಯವನ್ನ ಮಲಿನ ಮಾಡಿಕೊಳ್ಳದೆ ದೇವರು ಕೊಟ್ಟಂತ ಸೌಂದರ್ಯವನ್ನ ದೇವರ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಅವರಿಗೆ ಬೇಕಾದ ಜ್ಞಾನದ ಆತ್ಮರು ಕಾರ್ಯ ಮಾಡಲಿ. ಜೂಡಿತಳು ಹರ್ಲೋಫೆನೆಸನ ಶಿರಸ್ಸನ್ನ ಕಡಿದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳು, ಆಕೆಯ ಕೈಯನ್ನ ಬಲಪಡಿಸಿ ಕೈ ಕೆಲಸವನ್ನು ಆಶೀರ್ವದಿಸಿದ ದೇವರು ಇಂದು ನಮ್ಮೊಬ್ಬೊಬ್ಬರ ಕೈ ಕೆಲಸಗಳು ಸಫಲವಾಗುವಂತೆ
ಪವಿತ್ರಾತ್ಮರ ಜ್ಞಾನದಲ್ಲೂ ಧೈರ್ಯ ಸ್ಥೈರ್ಯ ಸುಜ್ಞಾನದಲ್ಲಿ ಪ್ರವರ್ಧಿಸಲ್ಪಡುವಂತೆ, ನಾವು ಜಯಶಾಲಿಗಳಿಗಿಂತ ಮಿಗಿಲಾದ ಜಯಶಾಲಿಗಳಾಗಿ ಜೀವಿಸುವಂತೆ ಪವಿತ್ರಾತ್ಮರು ನಮ್ಮೊಳಗಿದ್ದು ನಮ್ಮ ಜೀವಾಳವು ಮಾರ್ಗದರ್ಶಕರಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.